ಸ್ನೇಹಿತರೆ ನಮಸ್ಕಾರ. ಇದು ಪುರದಮ್ಮ ಕ್ಷೇತ್ರ ಅಂತ ಹಾಸನ ಜಿಲ್ಲೆಯಲ್ಲಿರುವಂಥದ್ದು. ತುಂಬ ಜನ ಇಲ್ಲಿರುವಂಥ ಜನ ಕೂಡ ಬಂದು ಪೂಜೆಯನ್ನು ಮಾಡಿ ಅಮ್ಮನ ಪ್ರಸಾದ ಪಡ್ಕೊಂಡು ಹೋಗ್ತಾರೆ. ಹಾಗೆ 52ನೇ ವರ್ಷದ ಶ್ರೀ ಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕೂಡ ಇದೆ. ಆಗೋಗಿದೆ ಜಾತ್ರೆ, ಮಾರ್ಚ್ಗೆ ಆಗೋಗಿದೆ. ಈ ದೇವಿ ಬಹಳ ವಿಶೇಷವಾದ ಹೂವೆಲ್ಲ ಹಾಕಿದ್ರ ಹಾಗೆ ಇಷ್ಟಗಳನ್ನು ಕೊಡುವಂಥ ಪುರದಮ್ಮ ತಾಯಿಗೆ ಪೂಜೆ ಮಾಡತಕ್ಕಂಥ ದೇವರಿಗೆ ಮಂಗಳ ಆರತಿ. ನಾನೇ ಬರ್ತೀನಿ ತಗೊಂಡು ನಾನೇ ಬರ್ತೀನಿ. ಬೇಗ ಬರ್ಬೇಕು. ಇಲ್ಲ ಅವರು ಇದಾರಲ್ಲ, ಅಲ್ಲ ಅವ್ರು ಬಂದ್ಮೇಲೆ 2 ನಿಮಿಷ ಕೈ ಮುಗಿ ಬರೋದಷ್ಟೇ. ಅಷ್ಟೇ ಅವ್ರು ಹೂವು ಕೇಳ್ತಾ ಇದ್ದಾರೆ ಅರ್ಧ ಗಂಟೆಯಿಂದ. ಅವಾಗಲಿಂದ ಕಾದು ನಾವು ಪಾಪ ಎಲ್ರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ಅವರು ದೂರದಿಂದ ಬಂದಿರ್ತಾರೆ. ಹೂವಿಚ್ಚಿಲ್ಲಿ ಪುರದಮ್ಮ ದೇವಿ ಶ್ರೀ ಪುರದಮ್ಮ ದೇವಿ ಕಿ ಜೈ, ಶ್ರೀ ಪುರದಮ್ಮ ದೇವಿ ಕಿ ಜೈ, ಶ್ರೀ ಪುರದಮ್ಮ ದೇವಿ ಕಿ ಜೈ. ತೊಡಕ ಪುರದಮ್ಮ ಕ್ಷೇತ್ರಕ್ಕೆ ಬಂದರೆ ಇಷ್ಟಾರ್ಥ ಕೋರಿಕೆಗಳು ಫಲಿಸುತ್ತೆ. ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. ಪ್ರತಿ ವರ್ಷದಂತೆ ಜಾತ್ರೆಗೆ ತೇರನ್ನು ಕೂಡ ಎಳೀತಾರೆ. ಇಲ್ಲಿ ನೋಡಿ, ಇಲ್ಲಿ ತೇರಿದೆ. ಇದು ಪುರದಮ್ಮನ ತೇರಂತ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ. ನೋಡಿ ವಾವ್ ನೋಡಿ, ಒಂದು ಮನ ನೋಡಿ. ಈ ಮರಕ್ಕೆ ಎಲ್ಲ ತ್ರಿಶೂಲಗಳು ಹಾಗೆ ಅರಕೆ ಚೀಟಿಗಳೆಲ್ಲ ಕಟ್ಟಿ ಮಾಡ್ತಾರೆ. ಏನಿದು ಚೀಟಿ? ಹೌದಾ? ಅಂದರೆ ಏನು ಬೇಕಾ ಬರೆದು ಪೇಪರಲ್ಲಿ ಬರಿಬೇಕಾ, ತಗಡಲ್ಲಿ ಬರಿಬೇಕಾ? ಎಲ್ಲಿ ಸಿಗುತ್ತೆ ಇಲ್ಲಿ? ಹೌದಾ? ಏನು ಅಂದ್ಕೊಂಡ್ರೆ ಆಗುತ್ತಕ್ಕ? ಹಾಂ, ನೋಡಿದ್ರ ಸ್ನೇಹಿತರೆ, ನಾವೇನು ಅಂದ್ಕೊಂಡ್ರು ಎಲ್ಲವೂ ಆಗುತ್ತಂತೆ. ಕೆಳಗಡೆ ಬಂದರೆ ಈ ಅಮ್ಮನ ಸನ್ನಿಧಾನ ಇದೆ. ಅಮ್ಮ ಜಗಜ್ಜನನಿಗಳ ಬೀಗ ಎಲ್ಲವೂ ಆಗ್ತದೆ. ಇಲ್ಲಿರುವಂಥ ಕುಂಕುಮ ಮನೆಗೆ ಇಟ್ಕೋಬೇಕು. ನೋಡಿ, ಪಿನ್ನ ಕೂಡ ಅರಕೆ ಥರ ಕಟ್ಬೋದು. ಹಾಲನ್ನು ಹಾಕ್ಬೋದು, ಆದರೆ ಜನ ಹೋಗ್ತಾ ಇದ್ದಾರೆ, ಬೇಡ ಅಂತ ಇದ್ದಾರೆ. ಸ್ನೇಹಿತರೆ, ಎಷ್ಟು ಸುಂದರವಾಗಿ ಎಷ್ಟು ಸೊಗಸಾಗಿದೆ ಅಂತ. ಹಾಲನ್ನು ಒಳಗಾಗಿ ಮಕ್ಕಳಾಗದೇ ಇರಲಿ, ಬಿಸ್ನೆಸ್ ಆಗದೇ ಇರಲಿ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲದೆ ಹೋದರೆ ಈ ಸನ್ನಿಧಾನಕ್ಕೆ ಬಂದರೆ ಎಲ್ಲವೂ ಒಳ್ಳೆಯದಾಗುತ್ತೆ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಅಭೂತಪೂರ್ವವಾದಂಥ ಆ ದೇವಿಯ ದರ್ಶನ. ಪುರದಮ್ಮನ ಕ್ಷೇತ್ರ ಇದೇ ಮೊದಲ ಬಾರಿಗೆ ಬಂದಿದ್ದೇನೆ. ತುಂಬ ಸಂತೋಷ ಆಗ್ತಾಯಿದೆ. ಇಂಥ ಕ್ಷೇತ್ರಗಳು ನಿಮಗೆ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಇದೊಂದು ಸಣ್ಣ ಪ್ರಯತ್ನ. ಯಾರೇನೇ ಅನ್ನಲಿ, ಯಾರು ತೆರಳಲಿ, ಯಾರು ಹೊಗಳಲಿ, ಯಾವುದೇ ರೀತಿಯಾದ ಬೇಜಾರಿಲ್ಲ.